ಫೈನ್ ಸರ್. ಈಗ ನನ್ನ ಚಂಬಿ ಸರ್, ಭಾರತದಲ್ಲಿ ಒಂದು ರೀತಿಯಲ್ಲಿ ವಿರೋಧ ಪಕ್ಷ ಮುಕ್ತ ಭಾರತ ಆಗುವತ್ತ ಸಾಗ್ತಾ ಇದೆಯಾ? ಎಡಮುಕ್ತ ಭಾರತ ಆಗಿರೋದು ಬೇರೆ. ಇವತ್ತಿಗೂ ಮಮತಾ ಬ್ಯಾನರ್ಜಿ ಅವ್ರನ್ನ ನಾವು ಅವ್ರ ಲೆಫ್ಟ್ ಪಾರ್ಟಿ ಅಲ್ಲ, ಅವರು TMC ಬೇರೆ ರೀತಿಯ ಮಾಡ್ರೇಟ್ ಆಗಿ ಇದ್ದುಬಿಟ್ಟಿದ್ರು, ಸೆಕ್ಯುಲರಿಸಮ್ ಅವರು ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿ ಅವರಿದ್ದರು, ಇದು ನಾನು ಹೇಳಕ್ಕೆ ಹೋಗಲ್ಲ. ಆದರೆ ಎಡಪಕ್ಷಗಳಿಗಿಂತ ಭಿನ್ನವಾಗಿರಲಿಲ್ಲ. ಈ ಎಡಪಕ್ಷಗಳು ಅನ್ನೋ ವಿಚಾರ ಬಂದಾಗ ಅದರೆಲ್ಲವೂ ತಪ್ಪೇ ಇತ್ತು, ಎಲ್ಲವೂ ಮೋಸವೇ ಇತ್ತು, ಅದರ ಅರ್ಥ ಅಲ್ಲ. ಎಡಪಕ್ಷಗಳು ಪ್ರಸ್ತುತ ಕಾಲಘಟ್ಟಕ್ಕೆ ಅಪ್ಡೇಟ್ ಆಗಲಿಲ್ವಾ, ಅಪ್ಗ್ರೇಡ್ ಆಗಲಿಲ್ವಾ? ಸಾಫ್ಟ್ವೇರ್ ಕೂಡ ಅಪ್ಡೇಟ್ ಆದ್ರೇ ಸರ್ ನಾವು ಫೋನನ್ನು ಯೂಸ್ ಮಾಡೋಕ್ಕಾಗೋದು, ಇಲ್ಲಿದ್ರೆ ಆಗಲ್ಲ. ಅದು ಒಂದು ರೀತಿ ನಮಗೆ ಸಹ ಅಪ್ಡೇಟ್ ಆಗ್ತಾ ಇರಬೇಕು, ಫೋನ್ ಹೊಸ ವರ್ಷನ್ ಏನು ಬಂದಿದೆ ಅಂಥೇಳಿ. ಅದೇ ಸಿದ್ಧಾಂತಗಳು ಇಟ್ಕೊಂಡಾಗ ಸ್ವಾತಂತ್ರ್ಯ ಪೂರ್ವ ಕಾಲ, ಸ್ವಾತಂತ್ರ್ಯ ಕಾಲ, ಆನಂತರದ ಕಾರ್ಮಿಕ ಚಳವಳಿಗಳು, ಇವತ್ತಿನ ಸ್ಥಿತಿಗತಿಗಳು, ವಿದ್ಯಮಾನ, ಜಾಬು, ಫ್ಯಾಕ್ಟ್ರಿಗಳು, ಈ ವಿಚಾರ ಬಂದಾಗ ಅದು ಕೂಡ ಈ ಒಂದು ಬೆಳವಣಿಗೆಗೆ ಒಂದು ಕಾರಣ ಆಯ್ತು ಅಂತ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ. ಜೊತೆಗೆ ಗಟ್ಟಿ ಧ್ವನಿ ಅಂತ ಕರೆಸಿಕೊಳ್ಳುವಂಥ ಮಮತಾರಲ್ಲಿ ಅಥವಾ ರಾಹುಲ್ ಗಾಂಧಿಯಲ್ಲಿ ಈ ಹೊಂದಾಣಿಕೆ ಗುಣಗಳೇ ಇರಲಿಲ್ಲ. ಒಬ್ಬ ದೊಡ್ಡ ಪೈಲ್ವಾನ್ ಮೋದಿ, ಆ ಪೈಲ್ವಾನ್ ಮಣಿಸ್ಬೇಕು ಅಂದ್ರೆ ನಾವೆಲ್ಲ ಒಂದಾಗಬೇಕು ಅಂತ ಬಂದಾಗ ನನ್ನ ರಾಜ್ಯ ಬಂದಾಗ ನಮ್ಮ ಸುದ್ದಿಗೆ ಬರಬೇಡಿ ಅಂತ, ಪಂಜಾಬ್ ಬಂದಾಗ ನಾನು ಸುದ್ದಿಗೆ ಬರಬೇಡಿ ಅಂತ ಆಮ್ ಆದ್ಮಿ, ಡೆಲ್ಲಿಗೆ ಬಂದಾಗ ಸುದ್ದಿಗೆ ಬರಬೇಡಿ ಅಂತ, ಕರ್ನಾಟಕಕ್ಕೆ ಬಂದಾಗ ಸುದ್ದಿಗೆ ಬರಬೇಡಿ ಅಂತ, ತಮಿಳ್ನಾಡಲ್ಲಿ ಬಂದರೆ ಒಂದು ಕತೆ, ಅಸ್ಸಾಮಿಗೆ ಬಂದರೆ ಒಂದು ಕತೆ ಆದಾಗ ಈ ಒಗ್ಗಟ್ಟಿಲ್ಲದೆ ಇರೋದು ಕೂಡ ಒಂದು ಮೂರ್ಖತನ ಆಯಿತಾ? ನಾನಿಲ್ಲದೆ ಏನು ನಡೆಯಲ್ಲ ಅಂತ ರಾಹುಲ್ ಗಾಂಧಿ ಕೂಡ ಟ್ರೈ ಮಾಡಿದ್ರ ಇಲ್ಲಿ ಮಮತಾ ವಿಚಾರದಲ್ಲಿ ಅಂತ, ಅಥವಾ ವೆಸ್ಟ್ ಬೆಂಗಾಲಲ್ಲಿ ರಾಹುಲ್ ಗಾಂಧಿ ಇದೇನು ಇರಲೇ ಇಲ್ವಾ ಅಂತ? ಇಲ್ಲ, ಇವರೆಲ್ಲರಿಗೂ ಒಂದು ರೀತಿಯ ವೈಯಕ್ತಿಕವಾದ ಈಗೋ ಮತ್ತೆ ಅಜೆಂಡಾ, ಪರ್ಸನಲ್ ಅಜೆಂಡಾ ಇದೆ. ಅವ್ರ ಪಕ್ಷ ಯಾವುದೇ ನಿಲುವು ತೆಗೆದುಕೊಳ್ಳಿ, ಅದು ಫಾರ್ ಆಪ್ಟಿಕ್ಸ್ ಅಷ್ಟೇ. ಬಟ್ ನನ್ನ ಪ್ರಕಾರ ಈ ಲೆಫ್ಟ್ ಅಲ್ಲಿ ಲೀಡರ್ಶಿಪ್ ಕೊರತೆನೇ ಇದೆ. ಹಿಂದೆ ನಂಬೂದ್ರಿ ಪಾಟೀಲ್ ಇದ್ರು, ಮುಖರ್ಜಿ, ಜ್ಯೋತಿ ಬಾಸು, ಇಂಥವರು, ಪ್ರಕಾಶ್ ಕಾರಟ್, ಈ ತರ ಕಮಿಟೆಡ್ ಲೀಡರ್ಸ್ ಇದಾರಲ್ಲ, ಅವರು ಲೋಯರ್ ಲೆವೆಲ್ ಅಲ್ಲಿ ಈಗಲೂ ಇದ್ದಾರೆ, ಕಾರ್ಮಿಕ ಇದರಲ್ಲಿ ಇಂಟಕ್ಕೆ ಇರಲ್ಲ. ಬಟ್ ರಾಜಕೀಯದಲ್ಲಿ ಅವರಿಗೆ ಯಾವ ಒಂದು ರೀತಿನಲ್ಲಿ ಮುಂದೆ ನಮ್ಮ ಭವಿಷ್ಯ ಏನು ಅಂತಕ್ಕಂಥದ್ದನ್ನ ಆಚರಣೆ ಮಾಡ್ಲಿಲ್ಲ. ಸೆಕೆಂಡ್ ಲೈನ್ ಲೀಡರ್ಶಿಪ್ ಅನ್ನು ಬರ್ಲಿಲ್ಲ, ಕೆಳ ಅಂತದ್ ಲೀಡರ್ಶಿಪ್ ಇಟ್ಕೊಂಡ್ರೆ. ಆಮೇಲೆ ನೀವ್ ಹೇಳಿದ ಪಾಯಿಂಟ್ ನನಗೂ ಬಹಳ ಒಂದ್ ರೀತಿನಲ್ಲಿ ಅದು ಕಾಡ್ತಾ ಇದೆ. ಏನು, ಈಗ ಇಂಡಿಯಾ ಅಲಯನ್ಸ್ ಅಂತಕ್ಕಂಥದ್ದು ಒಂದು ಅಪೋಸಿಷನ್ ಆಗಿ ಬೆಳಿಬೇಕಾಯ್ತು, ಬೆಳಿಲಿಲ್ಲ, ಆರೋಗ್ಯಕರವಾಗಿರ್ಲಿಲ್ಲ. ಎವರಿಬಡಿ ಹ್ಯಾಡ್ ಇಟ್ ದೇನ್ ಸಪರೇಟ್, ಒಂಥರ ಬಾಲ್ಕನೈಸ್ಡ್ ಒಂದು ಫಾರ್ಮಲ್ ಫಾರ್ಸಿಕಲ್ ಯೂನಿಟಿ ಅಂತ. ಅದರಿಂದ ಇಂಡಿಯಾ ಅಲಯನ್ಸ್ ಬಿಡಿ. ಬಟ್ ವಿರೋಧ ಪಕ್ಷ ಅಂತಕ್ಕಂಥದ್ದು ಭಾರತದಲ್ಲಿ ಇವತ್ತು ಅದರ ಕೊರತೆ ಇದೆ, ಅದು ನಿಜವಾಗ್ಲೂ ಬೇಕು. ಮತ್ತೆ ಬಿಜೆಪಿ ಅಂತ ಚೆಕ್ಸ್ ಅಂಡ್ ಬ್ಯಾಲೆನ್ಸ್, ಡೆಮೋಕ್ರಸಿ ಅಂದ್ರೆ ಸರಿ, ಮೋದಿ ಅವರ ಹೆಸರು ಹೇಳಿದ್ರೆ ಬಿಜೆಪಿ ಬಹಳ ದಿವಸ ಇರಲ್ಲ. ಮೋದಿ ಹೋದ್ಮೇಲೆ ಬಿಜೆಪಿ ಎಲ್ಲಿರುತ್ತೋ ಯಾರಿಗೂ ಗೊತ್ತಿಲ್ಲ. ಇನ್ನು ಏನು ಯಾವ ರೀತಿ ಒಂದು ಛಿದ್ರವಾಗುತ್ತೋ ಅಥವಾ ಅಲಯನ್ಸ್ಗಳು ಚೇಂಜ್ ಆಗ್ತಾವೋ ಅದನ್ನ ಹೇಳಕ್ಕಾಗಲ್ಲ. ಸೊ ಅದರಿಂದ ಈ ವ್ಯಕ್ತಿ ಮೇಲೆ ಈ ವಿಜಯದು ಅನೇಕತೆನೆ. ಏನು, ಒನ್ ಮ್ಯಾನ್ ಶೋ ಆಗ್ಬಾರ್ದು. ಸೊ ಒನ್ ಮ್ಯಾನ್ ಶೋ ಆಗ್ಬಾರ್ದು ಅಂದ್ರೆ ವಿರೋಧ ಪಕ್ಷಗಳು ಇರ್ಬೇಕು. ಆದ್ರೆ ಈ ಮಮತಾ ಬ್ಯಾನರ್ಜಿ ಮೆಂಬರ್ಸ್ಗಳು, ಪಾರ್ಲಿಮೆಂಟ್ ಮೆಂಬರ್ಸ್ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಅವ್ರದೆಲ್ಲ ಆಂಟಿ ಮೋದಿ. ಆಂಟಿ ಮೋದಿ ಇಟ್ಕೋಬಾರ್ದು ನೀವು. ರಚನಾತ್ಮಕವಾದ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಅಂತಕ್ಕಂಥದ್ದು ಭಾರತದಲ್ಲಿ ಈಗಿಲ್ಲ, ಇದ್ರೂ ಜನ ನಂಬ್ತಾ ಇಲ್ಲ. ಆಮೇಲೆ ರಾಹುಲ್ ಗಾಂಧಿ ಯಾವುದೇ ರೀತಿಯಲ್ಲಿ ತಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಏನ್ ಮ್ಯಾನಿಪುಲೇಷನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಮಮತಾ ಗಾಂಧಿ ಹೇಳಿದ್ರು, ಐ ವಿಲ್ ರಿಮೂವ್, ಇಲ್ಲಿ ನಾನು ಅಧಿಕಾರ CM ಅಲ್ದಾನೆ ಡೆಲ್ಲಿನಲ್ಲಿ ಐ ವಿಲ್ ಅನ್ಸೀಟ್ ಬಿಜೆಪಿ. ಈ ರೀತಿ ಕೆಲವು ಘೋಷಣೆಗಳನ್ನ ಮಾಡೋದಕ್ಕೆ ಮೂಲಕ, ರೆಟಾರಿಕ್ಸ್ ಮೂಲಕ ಯು ಕೆನಾಟ್ ಬಿ ಎ ಗುಡ್ ಅಪೋಸಿಷನ್. ಸೊ ಅಪೋಸಿಷನ್ ಅಂತಕ್ಕಂಥದ್ದು ಇವತ್ತು ಕೇಂದ್ರದ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡೋದು ತಿಳ್ಕೊಳ್ಳಿ, ಅಲ್ಲೆಲ್ಲ ಫ್ಲಾಶ್ ಇದೆ. ಬಟ್ ನಿಜವಾದ ಅಪೋಸಿಷನ್ ದೇಶದಲ್ಲಿ ಕೊರತೆ ಇದೆ. ಆ ಕೊರತೆಗೆ ಕಾರಣ ಅಪೋಸಿಷನ್. ನಾವು ಮೋದಿ ಅವ್ರನ್ನ ಅಥವಾ ಬಿಜೆಪಿ ಬಯಕಾಗಲ್ಲ, ಯಾಕಂದ್ರೆ ಅವ್ರು ಅಡ್ವಾಂಟೇಜ್ ತಗೋತಾರೆ. ನೀವು ಅಪೋಸಿಷನ್ ಒಗ್ಗಟ್ಟಾಗಲ್ಲ ಇರೋದ್ರಿಂದ ನಿಮ್ಮನ್ನ ನೋಡಿ, ಸುವೇಂದು ಅಧಿಕಾರಿ ಅಥವಾ ಹೇಮಂತ ಬಿಸ್ವಾ ಶರ್ಮಾ ಇವರೆಲ್ಲ ಅಲ್ಲಿದ್ದಾರೆ. ಅವ್ರಿಗೆ ಇದ್ದಂತ ಅಪಾದನೆಗಳು, ಭ್ರಷ್ಟಾಚಾರದ ಏನಿದೆಯಲ್ಲ ಅವೆಲ್ಲವೂ ಬಿಜೆಪಿ ಸೇರಿದ ತಕ್ಷಣ ವಾಶ್ ಔಟ್ ಆಗ್ತದೆ, ಅಥವಾ ಒಂದ್ ರೀತಿಯಲ್ಲಿ ಕ್ಲೀನ್ ಇಮೇಜ್ ಬರ್ತದೆ. ಒಂದು ವ್ಯವಸ್ಥೆಯನ್ನ ನೋಡಿದ್ರೆ ನನಗೆ ಬಹಳ ಬೇಜಾರಾಗಿರ್ತಕ್ಕಂಥದ್ದು ಈ ವಯಸ್ಸಲ್ಲಿ ನಾನು ಇಷ್ಟ ಮಾಡ್ತಕ್ಕಂಥದ್ದು ಈ ಒಂದು ರಚನಾತ್ಮಕವಾದ ಸೆಕ್ಷನ್ ಬ್ಯಾಲೆನ್ಸ್ ದೃಷ್ಟಿಯ ಮತ್ತೆ ಐಡಿಯಾಲಜಿಕಲ್ ಬೇಸ್ಡ್ ಅಥವಾ ಒಂದು ಡೆವಲಪ್ಮೆಂಟ್ ಬೇಸ್ಡ್, ವೆಲ್ಫೇರ್ ಬೇಸ್ಡ್ ಈ ದೃಷ್ಟಿಯಲ್ಲಿ ಕಮ್ಯುನಿಸಂ ಅವೆಲ್ಲ ಸೆಕೆಂಡರಿ, ಅವೆಲ್ಲ ಐಡಿಯಾಲಜಿ. ರಮಕಾಂತ್ ಈಗ ಐಡಿಯಾಲಜಿ ಅನ್ನೋದು ರಾಜಕೀಯದಲ್ಲಿ ಇಲ್ಲ, ಅವಕಾಶವಾದಿ, ಪವರ್. Therefore, my point is, let us educate and enlighten through media like yours. There is a need for opposition, not only in India, but in all other states, including Karnataka. Karnataka,